ಇಲ್ಲಿ ಒಂದಲ್ಲ 2-3 ಬಂದರೂ ಸಾಕಾಗಲ್ಲ. ಅದೇ ಅದು ಕಂಟ್ರೋಲ್ ಆಗಲ್ಲ ಬಿಡಿ, ಈ ಕಡೆ ಎಲ್ಲ ಅನ್ಕೊಂಡ್ಬಿಟ್ರೆ. ಹೌದು ಇದಕ್ಕೆ ಫಸ್ಟು
ಕರೀತಾರೆ ಅಷ್ಟೇ. ಸುಮ್ಮನೆ ರಿಸ್ಕ್ ಬೇಡ. ಒಳಗಡೆ ಏನಾದರೂ ರಾತ್ರಿ 3:30 ಇಲ್ಲಿ ಬೆಂಕಿ ಆಗಿದೆ ಕಂಪ್ನಿ ಒಳಗಡೆ. ಆಮೇಲೆ ಫೈರ್ ಬ್ರಿಗೇಡ್ ಅವ್ರದ್ದು ಕರೆದಿದೆ. ಜನ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ, ಎಲ್ಲ ಒಳಗಡೆ ಇದ್ದಾರೆ ಅಷ್ಟೇ. ಅಂದ್ರೆ ಸರ್ ಎಷ್ಟು ಜನ ಇದ್ರು ಇಲ್ಲಿ? ಇಲ್ಲಿ 25 ಜನ ಇತ್ತು. ಎಲ್ಲರೂ ಸೇಫ್ ಇದ್ದಾರೆ, ಏನು ತೊಂದರೆ ಇಲ್ಲ ಸರ್. ಐಟಮ್ಸ್ ಮೋಸ್ಟ್ಲಿ ಏನು ಸ್ಟಾಕ್ ಐಟಮ್ ಏನಿತ್ತು ಎಲ್ಲ ಹೋಗ್ಬಿಟ್ಟಿದೆ. ಸ್ಟಾಕ್ ಐಟಮ್ಸ್ ಏನಿಲ್ಲ, ಅದು ಅಪ್ರಾಕ್ಸ್ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಕಂಪ್ನಿ ಒಳಗಡೆ ಏನು ಮಟೀರಿಯಲ್ ಇರುತ್ತೆ ಅದು ಹಂಗೆ ಲೆಕ್ಕ ಆಗಲ್ಲ. ಶೆಡ್ ನಿಮ್ಮ ಮುಂದೆ ಇದೆ, ಮುಂದೆ ನೋಡಬೇಕು. ಅಂದಾಜೆ ಏನು ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಫರ್ನಿಚರ್ ಫ್ಯಾಕ್ಟ್ರಿ ಇತ್ತು, ಫರ್ನಿಚರ್ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾ ಇತ್ತು. ಎಲ್ಲ ಫರ್ನಿಚರ್ ಎಲ್ಲ ಐಟಮ್ಸ್ ಬರುತ್ತೆ, ಚೇರ್ ಬರುತ್ತೆ, ಟೇಬಲ್ ಬರುತ್ತೆ, ಸೋಫಾ ಬರುತ್ತೆ, ಎಲ್ಲ ರೆಡಿ ಮಾಡ್ತಾ ಇತ್ತು. ಅದು ಹಾಂ, ಶ್ರೀರಾಮ್ ಆ್ಯಂಡ್ ಕಂಪ್ನಿ ಅತಿಬೇಲೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿದೆ ಸರ್. ಏನು ಗೊತ್ತಿಲ್ಲ. ರಾತ್ರಿ 3:30 ಆಗಿದೆ, ಯಾರೂ ನೋಡಿಲ್ಲ ಹೆಂಗಾಯ್ತು. ಮೋಸ್ಟ್ಲಿ ಇನ್ನೂ ಏನು ಕನ್ಫರ್ಮೇಷನ್ ಇಲ್ಲ, ಮೇ ಬಿ ಇರಬೇಕು, ಕನ್ಫರ್ಮೇಷನ್ ಇಲ್ಲ. ಮೇ ಬಿ ಶಾರ್ಟ್ ಸರ್ಕ್ಯೂಟಿಂದ ಆಗಬೇಕು, ಯಾಕೆಂದರೆ ಕೆಲಸ ಏನೂ ನಡೀತಾ ಇಲ್ಲ ಕಂಪ್ನಿಯಲ್ಲಿ ರಾತ್ರಿ. ಮೇ ಬಿ ಇಲ್ಲ, ರಾತ್ರಿ ಏನು ಕೆಲಸ ಮಾಡಿ ಇಲ್ಲ, ಯಾರೂ ಇಲ್ಲ. ಆಚೆ ಇದೆ ನೋಡಿ, ಗೇಟ್ ಹತ್ರ ಇದೆ ರೂಮ್. ಇಲ್ಲಿ ಏನಿಲ್ಲ, ಖಾಲಿ ಇತ್ತು ಕಂಪ್ಲೀಟ್. ಹಾಂ, ಪರ್ಮಿಷನ್ ಎಲ್ಲ ಹಾಂ, ಫೈರ್ ಸಿಲಿಂಡರ್ಸೇ ಇತ್ತು, ಫೈರ್ ಸೇಫ್ಟಿ ಬಾಲ್ಸ್ ಇತ್ತು, ಎಲ್ಲ ನಾವು ಇಟ್ಟಿದ್ದೇವೆ ಸರ್. ನಿಮ್ಮ ಹೆಸರು ಸರ್? ಹರ್ಷದ್. ಥ್ಯಾಂಕ್ ಯು ಸರ್.